ಈ ಶ್ರವಣ ದೃಶ್ಯ ಮಾಧ್ಯಮದಲ್ಲಿ ಈ ಹೊಸ DVD ಮೂಲಕ ರೈತರ ಹೊಸ ಆವಿಷ್ಕಾರಗಳು, ವಿಜ್ಞಾನಿಗಳ ಆವಿಷ್ಕಾರಗಳು ಇವೆಲ್ಲವನ್ನು ನಾವು ರೈತರ ಬಾಗಿಲಿಗೆ ಮತ್ತು ರೈತರು ಯಾರ್ಯಾರು ತರಬೇತಿ ಸಂಸ್ಥೆಗಳಿದ್ದಾರೆ ಅವರೆಲ್ಲರಿಗೂ ಕೊಡುವ ಮುಖಾಂತರ ರೈತರು ಮುಂದಿನ ದಿನಗಳಲ್ಲಿ ಇದನ್ನು ಹೆಚ್ಚಿಗೆ ಬಳಸಿಕೊಂಡು ತಮ್ಮ ಶ್ರೇಯಾಭಿವೃದ್ಧಿಗೆ ತಾವೇ ಕಾರಣರಾಗ್ತಾರೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಕೃಷಿಯ ಮೂಲವೇ ಮಣ್ಣು. ಉತ್ತಮ ಇಳುವರಿ ಪಡೆಯಬೇಕಾದರೆ ಮಣ್ಣಿನ ಫಲವತ್ತತೆ ಅತ್ಯವಶ್ಯಕ. ಸಾವಯವ ಗೊಬ್ಬರಗಳನ್ನು ನಿರ್ಲಕ್ಷಿಸಿ ಸಾರಜನಕ, ರಂಜಕ ಹಾಗೂ ಪೊಟ್ಯಾಷಿಯಂ ಯುಕ್ತ ರಾಸಾಯನಿಕ ಗೊಬ್ಬರಗಳನ್ನು ಯಥೇಚ್ಛವಾಗಿ ಬಳಸುತ್ತಿರುವುದರಿಂದಾಗಿ ಇಂದು ಮಣ್ಣಿನ ಆರೋಗ್ಯ ಕ್ಷೀಣಿಸುತ್ತಿದೆ. ಮಣ್ಣಿನಲ್ಲಿ ಪೋಷಕಾಂಶಗಳ ಪ್ರಮಾಣ ಏರುಪೇರಾದಲ್ಲಿ ಬೆಳೆಯು ಕುಂಠಿತವಾಗುವುದಲ್ಲದೆ ಸಸ್ಯ ಪೋಷಕಾಂಶಗಳನ್ನು ಬೆಳೆಯ ಅವಶ್ಯಕತೆಗಿಂತ ಹೆಚ್ಚಿಗೆ ಅಥವಾ ಕಡಿಮೆ ಪ್ರಮಾಣದಲ್ಲಿ ಒದಗಿಸುವುದು ಸೂಕ್ತವಲ್ಲ. ಎಲ್ಲಾ 16 ಅವಶ್ಯ ಸಸ್ಯ ಪೋಷಕಾಂಶಗಳನ್ನು ಸಮತೋಲನ ಪ್ರಮಾಣದಲ್ಲಿ ಒದಗಿಸುವುದರಿಂದ ಮಣ್ಣಿನ ಆರೋಗ್ಯ ಉತ್ತಮವಾಗಿರುತ್ತದೆ. ಆದ್ದರಿಂದ ಸಸ್ಯಗಳಿಗೆ ಬೇಕಾಗಿರುವ ಪೋಷಕಾಂಶಗಳು ಮಣ್ಣಿನಲ್ಲಿ ಯಾವ ಪ್ರಮಾಣದಲ್ಲಿ ಇವೆ ಎಂಬುದನ್ನು ತಿಳಿಯಲು ಮಣ್ಣು ಪರೀಕ್ಷೆ ಅವಶ್ಯಕ. ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಬೆಳೆಗಳಿಗೆ ಬೇಕಾದ ಪೋಷಕಾಂಶಗಳನ್ನು ನಿರ್ಧರಿಸಿ ರಾಸಾಯನಿಕ ಗೊಬ್ಬರಗಳನ್ನು ಕೊಡುವುದರಿಂದ ಮುಂಬರುವ ತೊಂದರೆಗಳನ್ನು ತಪ್ಪಿಸಬಹುದಲ್ಲದೆ ಕೃಷಿಗೆ ತಗಲುವ ವೆಚ್ಚದಲ್ಲಿ ಸಾಕಷ್ಟು ಉಳಿತಾಯ ಮಾಡುವ ಮೂಲಕ ಉತ್ತಮ ಫಸಲು ಪಡೆಯಬಹುದಾಗಿದೆ. ಮಣ್ಣು ನಮ್ಮ ನೈಸರ್ಗಿಕ ಸಂಪತ್ತು. ಎಲ್ಲ ಸಕಲ ಜೀವರಾಶಿಗಳಿಗೂ ಒಂದು ಆಧಾರ ಸ್ತಂಭ. ಇದನ್ನು ನಿರ್ಜೀವ ವಸ್ತು ಅಂತಾರೆ. ಆದರೆ ಕ್ರಿಯಾತ್ಮಕವಾಗಿ ಹೇಳೋದಾದರೆ ಇದು ಒಂದು ಸಜೀವ ವಸ್ತು ಅಂತ ಕರಿಬೋದು. ಇತ್ತೀಚಿನ ದಿನಗಳಲ್ಲಿ ಮಣ್ಣಿನ ಆರೋಗ್ಯ ಹಾಳಾಗ್ತಾ ಇದೆ. ಯಾವ್ಯಾವ ಬೆಳೆಗಳಿಗೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಯಾವಾಗ ಗೊಬ್ಬರಗಳನ್ನು ಬಳಸಬೇಕು ಅನ್ನೋದಾದರೆ ಮಣ್ಣಿನ ಪರೀಕ್ಷೆ ಭಾಳಷ್ಟು ಮುಖ್ಯವಾಗಿರುವಂಥದ್ದು. ಈ ಪರೀಕ್ಷೆ ಮಾಡಲಿಕ್ಕೆ ಮುಖ್ಯವಾಗಿ ಮಣ್ಣಿನ ಮಾದರಿ ಅವಶ್ಯಕತೆ ಇರುವಂಥದ್ದು. ಈ ಮಣ್ಣಿನ ಮಾದರಿಯನ್ನು ವೈಜ್ಞಾನಿಕವಾಗಿ ಮಾಡಿದ್ದೇ ಆದರೆ ನಿಖರವಾಗಿ ಪರೀಕ್ಷೆ ಮಾಡಿ ಯಾವ್ಯಾವ ಪೋಷಕಾಂಶಗಳು ಎಷ್ಟು ಪ್ರಮಾಣದಲ್ಲಿ ಮಣ್ಣಿನಲ್ಲಿದೆ ಅಂತ ತಿಳಿದುಕೊಂಡು ನಂತರ ರೈತರಿಗೆ ಒಂದು ಮಾರ್ಗದರ್ಶನ ಕೊಡಲಿಕ್ಕೆ ಅನುಕೂಲ ಆಗ್ತದೆ. ಮಣ್ಣು ಪರೀಕ್ಷೆಯಿಂದಾಗುವ ಪ್ರಯೋಜನಗಳು. ಮಣ್ಣಿನಲ್ಲಿರುವ ಸಸ್ಯಗಳಿಗೆ ಬೇಕಾಗಿರುವ ಪೋಷಕಾಂಶಗಳ ಪ್ರಮಾಣವನ್ನು ತಿಳಿದುಕೊಂಡು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಲು ಮಣ್ಣು ಪರೀಕ್ಷೆ ಸಹಕಾರಿ. ಮಣ್ಣು ಆಮ್ಲೀಯ, ಕ್ಷಾರ ಅಥವಾ ಸಮಸ್ಥಿತಿಯಲ್ಲಿದೆಯೇ ಎಂಬುದನ್ನು ತಿಳಿಯಬಹುದು. ಮಣ್ಣಿನಲ್ಲಿರುವ ಲವಣಾಂಶಗಳ ಪ್ರಮಾಣವು ಸಸ್ಯಗಳಿಗೆ ಹಾನಿಕಾರಕವಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ನಿಖರವಾಗಿ ತಿಳಿಯಬಹುದು. ಬೆಳೆಗಳಿಗೆ ತಕ್ಕಂತೆ ಸಮತೋಲನ ಗೊಬ್ಬರಗಳನ್ನು ಕೊಡಲು ಅನುಕೂಲಕರ. ಫಲವತ್ತತೆ ಕಡಿಮೆ ಇದ್ದಲ್ಲಿ ಅಥವಾ ಲವಣಾಂಶಗಳು ಹೆಚ್ಚಿದ್ದಲ್ಲಿ ಸೂಕ್ತ ಸುಧಾರಣಾ ಕ್ರಮಗಳನ್ನು ಅನುಸರಿಸಲು ಸಹಾಯಕ. ನಂತರ ಭೂಮಿಯನ್ನು ಉಳುಮೆ ಮಾಡುವುದಕ್ಕಿಂತ ಮುಂಚೆ ಗೊಬ್ಬರ ಹಾಕುವುದಕ್ಕಿಂತ ಮುನ್ನ ಅಥವಾ ಗೊಬ್ಬರ ಹಾಕಿದ 3 ತಿಂಗಳ ನಂತರ ಮಣ್ಣಿನ ಮಾದರಿಯನ್ನು ತೆಗೆಯಬೇಕು. ಹೊಲದಲ್ಲಿ ಬೆಳೆ ಇದ್ದಾಗ ಮಣ್ಣಿನ ಮಾದರಿಯನ್ನು ತೆಗೆಯಬೇಕಾದಲ್ಲಿ ಸಾಲಿನಲ್ಲಿರುವ 2 ಗಿಡಗಳ ಮಧ್ಯ ತೆಗೆಯಬೇಕು. ರಸ್ತೆ ಅಥವಾ ಕಾಲುದಾರಿ ಪಕ್ಕ, ಬೇಲಿ ಪಕ್ಕ, ಹೊಲದ ಬದುಗಳ ಹತ್ತಿರ, ಮರದ ಕೆಳಗೆ, ಸಗಣಿ ಗೊಬ್ಬರವನ್ನು ಗುಪ್ಪೆ ಹಾಕಿದ ಸ್ಥಳ ಮತ್ತು ನೀರಿನ ಹೊಂಡಗಳಿರುವ ಜಾಗಗಳಲ್ಲಿ ಮಣ್ಣಿನ ಮಾದರಿಯನ್ನು ತೆಗೆಯಬಾರದು. ತೀವ್ರ ತರಹದ ಬೇಸಾಯ ಪದ್ಧತಿಯನ್ನು ಅನುಸರಿಸುತ್ತಿದ್ದರೆ ಅಥವಾ ಜಮೀನಿನಲ್ಲಿ ಪ್ರತಿ ವರ್ಷವೂ ಒಂದೊಂದೇ ಬೆಳೆಯನ್ನು ಬೆಳೆಯುತ್ತಿದ್ದರೆ 2 ವರ್ಷಕ್ಕೊಮ್ಮೆ ಮಣ್ಣಿನ ಮಾದರಿಯನ್ನು ಸಂಗ್ರಹಿಸಬೇಕಾಗುತ್ತದೆ. ಇಲ್ಲದಿದ್ದರೆ 3 ವರ್ಷಗಳಿಗೊಮ್ಮೆ ಮಣ್ಣಿನ ಮಾದರಿಯನ್ನು ಸಂಗ್ರಹಿಸಿದರೆ ಸಾಕು. ಹೊಲದಲ್ಲಿರುವ ಎಲ್ಲಾ ಮಣ್ಣು ಒಂದೇ ತರಹ ಇರುವುದಿಲ್ಲ. ಆದುದರಿಂದ ಕಣ್ಣಿಗೆ ಗೋಚರಿಸುವ ಭೂಮಿಯ ಲಕ್ಷಣಗಳಾದ ಇಳಿಜಾರು, ಕಲ್ಲುಗೊಚ್ಚು, ಮಣ್ಣಿನ ಬಣ್ಣ, ಕಣರಚನೆ, ಬಸಿಯುವಿಕೆ, ಸೌಳು, ಚೌಳು ಮತ್ತು ಕರ್ಲುಗಳ ಆಧಾರದ ಮೇಲೆ ಹೊಲವನ್ನು ಬೇರೆ ಬೇರೆ ವಿಭಾಗಗಳನ್ನಾಗಿ ವಿಂಗಡಿಸಿ ಹೊಲದ ಪ್ರತಿ ವಿಭಾಗಗಳಲ್ಲಿ 1 ಎಕರೆಗೆ ಸುಮಾರು 15ರಿಂದ 20 ಜಾಗಗಳನ್ನು ಅಂಕುಡೊಂಕಾಗಿ ಗುರುತಿಸಿಕೊಂಡು ಪ್ರತಿ ಜಾಗದಲ್ಲಿ 15ರಿಂದ 25 ಸೆಂಟಿಮೀಟರ್ ಆಳದ ಯು ಅಥವಾ ವಿ ಆಕಾರದ ಗುಂಡಿಗಳನ್ನು ಸಲಿಕೆಯ ಸಹಾಯದಿಂದ 3/4 ಅಡಿಯಿಂದ 1 ಅಡಿಯಷ್ಟು ಆಳ ಅಥವಾ ಮಣ್ಣಿನ ಸಮಸ್ಯೆಗಳನ್ನು ತಿಳಿಯಬೇಕಾದರೆ ಅರ್ಧದಿಂದ 1, 1ರಿಂದ 2 ಹಾಗೂ 2ರಿಂದ 3 ಅಡಿಗಳಷ್ಟು ಆಳಗಳಲ್ಲಿ
ಮಣ್ಣಿನ ಉಪಮಾದರಿಗಳನ್ನು ತೆಗೆಯುವುದು ಸೂಕ್ತ. ಈ ಗುಂಡಿಗಳ ಒಂದು ಭಾಗದ ಒಳಮೈಯನ್ನು ಮೇಲ್ಭಾಗದಿಂದ ಕೆಳಭಾಗದವರೆಗೆ ಸುಮಾರು 0.5 ಕಿಲೋಗ್ರಾಂನಷ್ಟು ಮಣ್ಣನ್ನು ಪ್ರತಿ ಗುಂಡಿಗಳಿಂದ ಶೇಖರಿಸಬೇಕು. ಆಮೇಲೆ ಈ ಎಲ್ಲಾ ಗುಂಡಿಗಳ ಮಣ್ಣನ್ನು ಚೆನ್ನಾಗಿ ಬೆರೆಸಬೇಕು. ಈ ರೀತಿ ಬೆರೆಸಿದ ಮಣ್ಣಿನಲ್ಲಿ ಕಲ್ಲು, ಗಾಜಿನ ಚೂರು, ಕಬ್ಬಿಣ ಅಥವಾ ಪ್ಲಾಸ್ಟಿಕ್ ವಸ್ತುಗಳು ಹಾಗೂ ಚೆನ್ನಾಗಿ ಕೊಳೆಯದಿರುವ ಬೆಳೆಯುಳಿಕೆಗಳು ಏನಾದರೂ ಇದ್ದರೆ ಅವುಗಳನ್ನು ತೆಗೆದುಹಾಕಬೇಕು. ಆಮೇಲೆ ಈ ಮಣ್ಣನ್ನು ಪೇಪರ್ ಮೇಲೆ ವೃತ್ತಾಕಾರವಾಗಿ ಹರಡಿ 4 ಸಮಭಾಗಗಳಾಗಿ ವಿಂಗಡಿಸಿ ವಿರುದ್ಧ ದಿಕ್ಕಿನಲ್ಲಿರುವ 2 ಭಾಗಗಳನ್ನು ಹೊರಹಾಕಿ ವಿರುದ್ಧ ದಿಕ್ಕಿನಲ್ಲಿರುವ ಉಳಿದ 2 ಭಾಗಗಳನ್ನು ಚೆನ್ನಾಗಿ ಬೆರೆಸಿ ಮತ್ತೆ ಮಣ್ಣನ್ನು 4 ಭಾಗಗಳನ್ನಾಗಿ ವಿಂಗಡಿಸಬೇಕು. ಆಗ ವಿರುದ್ಧ ದಿಕ್ಕಿನಲ್ಲಿರುವ 2 ಭಾಗಗಳನ್ನು ಹೊರಹಾಕಿ ಒಟ್ಟು ತೂಕ ಸುಮಾರು 0.5 ಕಿಲೋಗ್ರಾಂ ಆಗುವ ತನಕ ಈ ಕ್ರಿಯೆಯನ್ನು ಮುಂದುವರೆಸಬೇಕು. ಈ ರೀತಿ ಶೇಖರಿಸಿದ ಮಣ್ಣಿನಲ್ಲಿ ತೇವಾಂಶವಿದ್ದರೆ ಅದನ್ನು ನೆರಳಿನಲ್ಲಿ ಒಣಗಿಸಿ ಬಟ್ಟೆ ಚೀಲದಲ್ಲಿ ತುಂಬಿ ಚೀಲದ ಮೇಲೆ ಮಣ್ಣಿನ ಮಾದರಿ ತೆಗೆದ ದಿನಾಂಕ, ರೈತನ ಹೆಸರು, ಊರು, ತಾಲೂಕಿನ ಹೆಸರು, ಹೊಲದ ಸರ್ವೆ ನಂಬರ್, ಕಳೆದ ವರ್ಷ ಬೆಳೆದ ಮತ್ತು ಮುಂದೆ ಬೆಳೆಯಬೇಕೆಂದಿರುವ ಬೆಳೆಯ ಹೆಸರು ಬರೆದು ಮಣ್ಣು ಪರೀಕ್ಷಾ ಕೇಂದ್ರಕ್ಕೆ ಕಳುಹಿಸಬೇಕು. ಮಣ್ಣಿನ ಪರೀಕ್ಷೆ ಫಲಿತಾಂಶ. ಮಣ್ಣು ಪರೀಕ್ಷೆಯ ನಂತರ ಸಿಗುವ ತಿಳುವಳಿಕೆ ಮಾಹಿತಿ ಪತ್ರದಲ್ಲಿ ತಿಳಿಸಿರುವಂತೆ ಬೆಳೆಗಳಿಗೆ ಪೋಷಕಾಂಶಗಳನ್ನು ಪೂರೈಸಬೇಕು. ಮಣ್ಣಿನಲ್ಲಿ ಹುಳಿ, ಚೌಳು ಅಥವಾ ಕ್ಷಾರದ ತೊಂದರೆ ಇದ್ದರೆ ಅದಕ್ಕೆ ಸೂಕ್ತ ಪರಿಹಾರ ಕ್ರಮ ತೆಗೆದುಕೊಳ್ಳಬೇಕು. ಇವುಗಳಲ್ಲದೆ ಲಘು ಪೋಷಕಾಂಶಗಳ ಪ್ರಮಾಣ ಇಲ್ಲಿ ತಿಳಿಸಿರುವುದಕ್ಕಿಂತ ಕಡಿಮೆ ಇದ್ದರೆ ಮಣ್ಣಿನಲ್ಲಿ ಇವುಗಳ ಕೊರತೆ ಇದೆ ಎಂದರ್ಥ. ಮಿಲಿ ಈಕ್ವಿವೆಲೆಂಟ್ ಪರ್ 100 ಗ್ರಾಂ ಮಣ್ಣು: ಕ್ಯಾಲ್ಸಿಯಂ 1.5, ಮ್ಯಾಗ್ನೀಷಿಯಂ 1, ಗಂಧಕ 10, ಕಬ್ಬಿಣ 3.5, ಮ್ಯಾಂಗನೀಸ್ 2, ತಾಮ್ರ 0.2, ಸತು 0.6, ಮಾಲಿಬ್ಡಿನಮ್ 0.2, ಬೋರಾನ್ 0.5. ಮಣ್ಣಿನಲ್ಲಿ ಲಘು ಪೋಷಕಾಂಶಗಳ ಕೊರತೆ ಇದೆ ಎಂದು ಮಣ್ಣು ಪರೀಕ್ಷೆಯಿಂದ ತಿಳಿದು ಬಂದರೆ ತಕ್ಷಣವೇ ಇವುಗಳ ನಿರ್ವಹಣೆಯ ಬಗ್ಗೆ ಆಸಕ್ತಿ ತೋರಿಸುವುದು ಸುಸ್ಥಿರ ಉತ್ಪಾದಕತೆಯ ದೃಷ್ಟಿಯಿಂದ ಅತ್ಯವಶ್ಯಕ. ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಮಣ್ಣಿನ ಫಲವತ್ತತೆಯ ಸೂಚ್ಯಾಂಕಗಳನ್ನು ಮತ್ತು ಮಣ್ಣಿನ ಫಲವತ್ತತೆಯ ಭೂಪಟಗಳನ್ನು ತಯಾರಿಸಬಹುದು. ಮಣ್ಣಿನ ಫಲವತ್ತತೆಯ ಸೂಚ್ಯಂಕವು ಮಣ್ಣಿನ ಫಲವತ್ತತೆ ಕಡಿಮೆ ಇದೆಯೋ, ಮಧ್ಯಮದ್ದೆ ಅಥವಾ ಹೆಚ್ಚಿದೆಯೇ ಎಂದು ತಿಳಿಸಿದರೆ ಮಣ್ಣಿನ ಫಲವತ್ತತೆಯ ಭೂಪಟವು ಎಷ್ಟು ಪ್ರಮಾಣದ ಭೂಮಿಯಲ್ಲಿ ಫಲವತ್ತತೆ ಕಡಿಮೆ ಇದೆ, ಹೆಚ್ಚಿದೆ ಅಥವಾ ಮಧ್ಯಮ ಮಟ್ಟದಲ್ಲಿದೆ ಎಂದು ತಿಳಿಸುತ್ತದೆ. ಮಣ್ಣಿನ ಫಲವತ್ತತೆ ಕಡಿಮೆ ಇದ್ದಲ್ಲಿ ಆಯಾ ವಲಯಕ್ಕೆ ಮತ್ತು ಆಯಾ ಬೆಳೆಗೆ ತಕ್ಕಂತೆ ರಸಗೊಬ್ಬರಗಳ ಶಿಫಾರಸು ಪಡೆದು ಅವುಗಳನ್ನು ಒದಗಿಸಬೇಕು. ಮಣ್ಣು ಪರೀಕ್ಷಾ ಫಲಿತಾಂಶದ ಆಧಾರದ ಮೇಲೆ ಹುಳಿ ಮಣ್ಣಿಗೆ ಸುಣ್ಣವನ್ನು, ಕರ್ಲು ಮಣ್ಣಿಗೆ ಜಿಪ್ಸಮ್ ಅನ್ನು ಸೇರಿಸಬೇಕು. ಒಟ್ಟಾರೆ ಮಣ್ಣು ಪರೀಕ್ಷೆಯ ಮುಖ್ಯ ಉದ್ದೇಶವೆಂದರೆ ಮಣ್ಣಿನ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಆರೋಗ್ಯವನ್ನು ಉತ್ತಮಗೊಳಿಸಿ ಮಣ್ಣಿನ ಫಲವತ್ತತೆ ಮತ್ತು ಉತ್ಪಾದಕತೆಗಳೆರಡನ್ನೂ ಹೆಚ್ಚಿಸುವುದು. ಈ ಹಿನ್ನೆಲೆಯಲ್ಲಿ ಪ್ರತಿ ಜಿಲ್ಲೆಗಳಲ್ಲಿ ಮಣ್ಣು ಪರೀಕ್ಷಾ ಪ್ರಯೋಗಾಲಯಗಳನ್ನು ನಿರ್ಮಿಸಲಾಗಿದೆ ಹಾಗೂ ಕೃಷಿ ವಿಶ್ವವಿದ್ಯಾನಿಲಯದ ಜಿಲ್ಲಾವಾರು ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಈ ಸೌಲಭ್ಯವಿರುತ್ತದೆ. ಒಟ್ಟಾರೆ ರೈತರು ಇದರ ಸದುಪಯೋಗ ಪಡೆದುಕೊಳ್ಳುವ ಮೂಲಕ ತಮ್ಮ ಕೃಷಿಯನ್ನು ಲಾಭದಾಯಕಗೊಳಿಸುವ ಮೂಲಕ ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕೆಂಬುದೇ ಕೃಷಿ ವಿಶ್ವವಿದ್ಯಾನಿಲಯದ ಆಶಯ.